ಆತ ದೇಶ ಸೇವೆಯೇ ಈಶ ಸೇವೆ ಎಂದು ದೇಶ ಸೇವೆಗೆ ಪ್ರಾಣ ಮುಡಿಪಾಗಿಟ್ಟ ಯೋಧ. ಕಳೆದ 20 ವರ್ಷಗಳಿಂದ ಯೋಧನಾಗಿ ಎಸ್ಪಿಜಿ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ಹುಟ್ಟೂರಿಗೆ ಆಗಮಿಸಿದ ಯೋಧನನ್ನ ಗ್ರಾಮಸ್ಥರು ಅದ್ಧೂರಿಯಾಗಿ ಬರಮಾಡಿಕೊಂಡ್ರು. ಹಾಗಿದ್ರೆ ಯಾರು ಆ ಯೋಧ ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೆದಿಕೆರೆಹಳ್ಳಿ ಯೋಧ ವಿಜಯ್ ಕುಮಾರ್ ದೇಶದ ವಿವಿಧ ಭಾಗಗಳಲ್ಲಿ 20 ವರ್ಷಗಳಿಂದ ಬಿಎಸ್ಎಫ್, ಎನ್ಎಸ್ಜಿ, ಎಸ್ಪಿಜಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಇದೀಗ ಸ್ವಯಂ ನಿವೃತ್ತಿ ಪಡೆದು ಹುಟ್ಟೂರಿಗೆ ಆಗಮಿಸಿದ್ದಾರೆ. ವಿಜಯ್ ಕುಮಾರ್ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ವಿಜಯ್ ಕುಮಾರ್ನನ್ನು ಗ್ರಾಮದ ತುಂಬ ಮೆರವಣಿಗೆ ಮಾಡಿದರಲ್ಲದೆ ಆತ್ಮೀಯವಾಗಿ ಸನ್ಮಾನಿಸಿದರು. ವಿಜಯ್ ಕುಮಾರ್ ಎಸ್ಪಿಜಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಂಗರಕ್ಷಕರಾಗಿ ಕಾರ್ಯನಿರ್ವಹಿಸಿ ಮಾರ್ಚ್ 21ರಂದು ಸ್ವಯಂ ನಿವೃತ್ತಿ ಹೊಂದಿದ್ದಾರೆ. BSF ಅಲ್ಲಿ ಒಂದು 13 ವರ್ಷ ಕೆಲಸ ಮಾಡಿ ಅಲ್ಲಿಂದ NSGಗೆ ಹೋದೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂದರೆ Z+ ಸೆಕ್ಯೂರಿಟಿ ಅಂತ ಏನು ಕರೀತೀವಿ ಅದಕ್ಕೆ ಹೋದೆ. ಅದಾದ ನಂತರ ನೆಕ್ಸ್ಟ್ ವಾಪಸ್ ಡಿಪಾರ್ಟ್ಮೆಂಟ್ಗೆ 1 ವರ್ಷಗಳ ಕಾಲ ವಾಪಸ್ ಬಂದೆ. ಏನೋ ಫಿಸಿಕಲಿ ಪ್ರಾಬ್ಲಮ್ ಆಗಿ 1 ವರ್ಷಗಳ ಕಾಲ ವಾಪಸ್ ಬಂದೆ. ಅದ ನಂತರ SPGಗೆ ಸೆಲೆಕ್ಟ್ ಆದೆ. SPG ಮತ್ಲಬ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದರೆ ಪ್ರೈಮ್ ಮಿನಿಸ್ಟ್ರಿ ಸೆಕ್ಯೂರಿಟಿಗೆ ಏನು ಕೊಡ್ತಾರೋ ಆ ಡಿಪಾರ್ಟ್ಮೆಂಟ್ ಅದು. SPG ಅಂದರೆ VVIP ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು. ಆ ಇದರಲ್ಲಿ ಸೆಲೆಕ್ಟ್ ಆಗಿ ಹೋದೆ. ಅಲ್ಲಿ ಸುಮಾರು ಟರ್ನ್ ಓವರ್ ಏನು SPG ಟರ್ನ್ ಓವರ್ ಇತ್ತು 6 ವರ್ಷ ಏನು ಟರ್ನ್ ಓವರ್ ಇತ್ತು ಆ ಟರ್ನ್ ಓವರ್ ಪೂರ ಮುಗಿಸ್ಬಿಟ್ಟು ವಾಪಸ್ ಮರಳಿ ಮತ್ತೆ ನಾನು BSFಗೆ ಹೊರಟೋದೆ. BSFಗೆ ಹೊರಟೋಗಿ ಒಂದು 2-3 ತಿಂಗಳಿದ್ದೆ. ನೆಕ್ಸ್ಟ್ ವಾಪಸ್ G20 ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಆಯೋಜನೆ ನಡೀತು. G20 ಅನ್ನೋ ಭಾರತದಲ್ಲಿ ಆಯೋಜನೆ ಮਤਲਬ ಭಾಳ ದೊಡ್ಡ ಆಯೋಜನೆ ನಡೀತು G20 ಇದು ಡೆಲ್ಲಿಯಲ್ಲಿ. ಆ ಡೆಲ್ಲಿಯಲ್ಲಿ VIP ಸೆಕ್ಯೂರಿಟಿ ಅಂದರೆ 20 ದೇಶದ ಏನು ಪ್ರಧಾನಮಂತ್ರಿಗಳ ಏನು ಪ್ರೊಟೆಕ್ಷನ್ ಡ್ಯೂಟಿ ಇತ್ತು. ಹಂಗಾಗಿ SPG X ಇರೋರನ್ನ NSG X ಇರೋರನ್ನ ಮತ್ತೆ ನಮ್ಮನ್ನೆಲ್ಲರೂ ಒಂದು ಹೊಂದಾಣಿಕೆ ಮಾಡಿ ಅವ್ರನ್ನೆಲ್ಲ ಒಂದು ಅಲಗ್ ಟ್ರೈನಿಂಗ್ ಕೊಟ್ಟು ನಮಗೆ ಮತ್ತೆ ವಿದೇಶಿ ಪ್ರಧಾನಿಗಳ ಜೊತೆಗೇನು ಪ್ರೊಟೆಕ್ಷನ್ ಕೊಡೋವಂಥ ಒಂದು ಕಾರ್ಯದಲ್ಲಿ ನಾನು ಸೆಲೆಕ್ಟ್ ಆಗಿ ಅದರಲ್ಲೂ ನಾನು ಸೇವೆ ಸಲ್ಲಿಸಿದೆ. ನಮ್ಮೂರಿನವರು ಭಾಳ ನನಗೆ ಸ್ವಾಗತನ ಊರಿಗೆ ಅಂದರೆ ಅಪ್ಟು ಬಿಳ್ಚೋಡು ಗಡಿ ಭಾಗದಿಂದ ಅಲ್ಲಿಂದನೇ ನಾನು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬಂದು ಭಾಳ ಖುಷಿ ಆಯಿತು. ಇದಕ್ಕೆ ನಾನು ಚಿರಋಣಿಯಾಗಿ ಇರ್ತೀನಿ. ವಿಜಯ್ ಕುಮಾರ್ ಕಳೆದ 20 ವರ್ಷಗಳಿಂದ ದೇಶ ಸೇವೆಗೆ ಪ್ರಾಣವನ್ನು ಮುಡುಪಾಗಿಟ್ಟಿದ್ದರು. BSFನಲ್ಲಿ ಇದ್ದಾಗ ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸಿರುವ ವಿಜಯ್ ಕುಮಾರ್ SPGಯಲ್ಲಿ ಪ್ರಧಾನಿಯವರ ಅಂಗರಕ್ಷಕರಾಗಿ ಕೆಲಸ ಮಾಡಿದ್ದರು. ಇದೀಗ ಮನೆಯ ಮಗ ಗ್ರಾಮಕ್ಕೆ ಆಗಮಿಸಿದ್ದು ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡುವಂತೆ ಮಾಡಿದೆ. ವೀರ ಯೋಧನಾಗಿ 20 ವರ್ಷ ಅವನ ಸೇವೆಯನ್ನು ಮಾಡಿ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿ ಬಂದು ಇವತ್ತು ನಿವೃತ್ತಿಯಾಗಿ ಬಂದು ಇಡೀ ನಮ್ಮ ಗ್ರಾಮಸ್ಥರು ಅವರಿಗೆ ಒಂದು ಸಮಾರಂಭವನ್ನು ನಾವು ಇವತ್ತು ಬರಮಾಡಿಕೊಂಡಿದ್ದೇವೆ. SPGಯಲ್ಲಿ ಕೆಲಸ ಮಾಡಿ ಡೆಲ್ಲಿಯಲ್ಲಿ 6 ವರ್ಷ ಸೇವೆ ಸಲ್ಲಿಸಿ VIP ಹತ್ರ ಎಲ್ಲ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಇವತ್ತು ನಮ್ಮ ಮೆದಿಕೆರೆಹಳ್ಳಿಗೆ ಜಗಳೂರು ತಾಲೂಕಾದ ಮೆದಿಕೆರೆಹಳ್ಳಿ ಗ್ರಾಮಸ್ಥರ ಎಲ್ಲರೂ ನಮ್ಮ ಉತ್ಸಾಹತೆಯಿಂದ ನಾವು ಬರಮಾಡಿಕೊಂಡಿದ್ದೀವಿ. ಅವರಿಗೂ ಅವ್ರ ಕುಟುಂಬ ವರ್ಗದವರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಮುಂದಿನ ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತೇಳಿ ಇಡೀ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಹೇಳ್ಕೊಳ್ತೇನೆ. SPG ಅಂತ ಉನ್ನತ ಹುದ್ದೆಯಲ್ಲಿ ಇದ್ಬಿಟ್ಟು ಪ್ರಧಾನಮಂತ್ರಿಗಳಿಗೆ ಅಂಗರಕ್ಷಕರಾಗಿ ಸೇವೆ ಸಲ್ಲಿಸಿದಾರಂದರೆ ಅದು ನಿಜಕ್ಕೂ ನಮಗೆ ಹೆಮ್ಮೆಯ ಸಂಗತಿ. ಸೊ ಅದು ಹೆಂಗೆ ಅನ್ನಿಸ್ತು ಅಂದರೆ ನಮಗೆ ಮೈಮಾನವ್ರು ಈಗಲೂ ನಾವು ಆ ಮೋದಿಯವ್ರ ಪಕ್ಕ ಕೂತಿರತಕ್ಕಂಥದ್ದಾಗಲಿ ಅಥವಾ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಮೆದಿಕೆರೆಹಳ್ಳಿಯಲ್ಲಿ ಡೆಲ್ಲಿಯಲ್ಲಿ ಇಂಥ ಒಂದು ಪ್ರತಿಭೆ ಅಲ್ಲಿ ಅಂಥ ಒಬ್ಬ ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನಿಯವರಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಅಂದರೆ ನಮ್ಮ ಹಳ್ಳಿಗೆ ಎಷ್ಟು ಹೆಮ್ಮೆ. ಸೊ ಹಾಗಾಗಿ ನಾವು ಊರಿನ ಎಲ್ಲ ಗ್ರಾಮಸ್ಥರು ಕೂತ್ಕೊಂಡು ಮಾತಾಡಿದಾಗ ಎಲ್ರಿಗೂ ಹೆಮ್ಮೆ ಅಂತಾರೆ. ಒಬ್ರಿಗಿನೊಬ್ರು ನಾನು ದುಡ್ಡು ಕೊಡ್ತೀನಿ, ನಾನು ಸ್ಪಾನ್ಸರ್ ಮಾಡ್ತೀನಿ, ಭಾಳ ಉತ್ಸಾಹದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು. ಒಟ್ಟಿನಲ್ಲಿ 20 ವರ್ಷಗಳಿಂದ ದೇಶ ಸೇವೆ ಮಾಡಿದ ವಿಜಯ್ ಕುಮಾರ್ ಸೇವೆ ನಿಜಕ್ಕೂ ಶ್ಲಾಘನೀಯ.